ಎಸ್, ಇದು ಸರಿಯಾಗಿ ಬೇಸಿಗೆಗಾಲ ಇನ್ನೂ ಆರಂಭ ಆಗಿಲ್ಲ, ಆಗ್ಲೇ ಬರಗಾಲದ ಪರಿಸ್ಥಿತಿ, ಆಗ್ಲೇ ನೀರಿಗೋಸ್ಕರ ಪರದಾಟ ಶುರುವಾಗಿದೆ. ಸೊ ಎಲ್ಲೆಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ಚಿತ್ರಣವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಈಗ RR ನಗರದಿಂದ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ವಿವರಿಸ್ತಾರೆ. ಸ್ವಸ್ತಿಕ್, ಈಗ ಸರಿಯಾಗಿ ಬೇಸಿಗೆಗಾಲ ಕೂಡ ಶುರುವಾಗಿಲ್ಲ, ಆಗ್ಲೇ ನೀರಿಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು ನಾವು ಅಂತ ಪ್ರಶ್ನೆ ಮಾಡ್ತಿದಾರಲ್ಲ ಜನ. ಅಲ್ಲಿನ ಶಾಸಕರಾಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಸ್ಥಳಕ್ಕೆ ಬಂದು ನಿಮ್ಮ ಸಮಸ್ಯೆ ಏನು ಅಥವಾ ನೀರನ್ನ ಅವರಿಗೆ ಒದಗಿಸೋ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳನ್ನ ಮಾಡಿದಾರಂತ ಏನ್ ಹೇಳ್ತಾರೆ ಜನ ಈಗ? ಎಸ್ ಶ್ವೇತಾ, ಸದ್ಯಕ್ಕೆ ಇದು ಇಡೀ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ. ಸಿಲಿಕಾನ್ ಸಿಟಿಯ ಜನ ಬೇಸಿಗೆ ಆರಂಭದಲ್ಲೇ ಈ ರೀತಿಯಾದಂತಹ ಸಮಸ್ಯೆಯನ್ನು ಸದ್ಯಕ್ಕೆ ಎದುರಿಸ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ನೀರಿನ ಸಮಸ್ಯೆ, ಎಲ್ಲಿ ನೋಡಿದ್ರು ಕೂಡ ನೀರಿನ ಸಮಸ್ಯೆ ಜೊತೆಗೆ ಟ್ಯಾಂಕರ್ಗಳಿಗೆ ಡಿಪೆಂಡ್ ಆಗುವಂಥ ಸ್ಥಿತಿ ಸದ್ಯಕ್ಕೆ ಬಂದಿರುವಂಥದ್ದು. ಯಾರ ಹತ್ರ ಕೇಳಿದ್ರು ಕೂಡ ಟ್ಯಾಂಕರ್ ಬೆಲೆ ಗಗನಕ್ಕೇರಿದೆ, ನಮಗೆ ಯಾರಿಗೂ ಕೂಡ ಟ್ಯಾಂಕರ್ ಬೆಲೆಯನ್ನು ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೂರನ ಹೇಳ್ತಾ ಇರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರು ಹೆಚ್ಚು ರೇಟನ್ನು ಕೊಡ್ತಾರೋ ಅವರಿಗೆ ತಾವು ನೀರನ್ನು ಕೊಡ್ತೀವಿ, ಸಪ್ಲೈ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಟ್ಯಾಂಕರ್ ಮಾಫಿಯಾಗಳು ನಡೀತಾ ಇರುವಂಥದ್ದು ಬೆಂಗಳೂರಿನಲ್ಲಿ. ಸದ್ಯಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನೀರಿಲ್ಲದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿರುವಂಥದ್ದು. ಸದ್ಯಕ್ಕೆ BDA ಅಪಾರ್ಟ್ಮೆಂಟ್, RR ನಗರದ ಒಂದು BDA ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರ ಕೈಯಲ್ಲೂ ಕೂಡ ಕೊಡ ಹಿಡ್ಕೊಂಡು, ಖಾಲಿ ಕೊಡಗಳನ್ನು ಹಿಡ್ಕೊಂಡು ನೀರಿಗೋಸ್ಕರ ಅವ್ರು ಕೇಳ್ತಾ ಇದ್ದಾರೆ. ಆದರೆ ಇವರ ಬೇಡಿಕೆಗಳನ್ನು ಕೇಳೋದಕ್ಕೆ ಯಾವ ಜನಪ್ರತಿನಿಧಿಗಳು ಕೂಡ ಬರದೇ ಇರುವಂಥದ್ದು ಸದ್ಯಕ್ಕೆ ಶೋಚನೀಯವಾದಂಥ ಸ್ಥಿತಿ. ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲಿ ಈ ಸ್ಥಿತಿ ಆದರೆ ಮುಂದೆ ಯಾವ ಸ್ಥಿತಿಗೆ ತಲುಪಬಹುದು ಬೆಂಗಳೂರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಒಂದಿಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಏನು ಹೇಳ್ತೀರಮ್ಮ, ಎಷ್ಟು ಟೈಮಿಂದ ನಿಮಗೆ ನೀರಿನ ಸಮಸ್ಯೆ ಇದೆ? ಬರ್ತಾ ಇಲ್ಲ, ಕಾವೇರಿ ನೀರು ಇಲ್ಲ. ಹೊರಗಡೆ ಕೇಳಿದ್ರೆ 5,000 6,000 ಹೀಗೆ ಹೇಳ್ತಾರೆ ನೀರು. ನಮ್ಗೆ ಏನು ವ್ಯವಸ್ಥೆ ಮಾಡ್ತಿರೋ ಒಂದು ಮಾಡಿ ದಯವಿಟ್ಟು. ನೀರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಇದ್ದೀವಿ, ನೀರಿಲ್ಲದೆ ಹೆಂಗೆ ಮಾಡಬೇಕು? ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಜನ ಕೂಡ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸದ್ಯಕ್ಕೆ ಈ ಒಂದು ಏರಿಯಾ ಅಪಾರ್ಟ್ಮೆಂಟ್ನಲ್ಲಿ ಎಷ್ಟು ಮನೆಗಳಿದ್ದಾವೆ ಮೇಡಮ್? ಎಷ್ಟು ಟೈಮಿಂದ ನೀರಿನ ಸಮಸ್ಯೆ ಇದೆ? 190 ಐತೆ ಸರ್. ಒಂದು ತಿಂಗಳಿಂದನೂ ನೀರಿಲ್ಲ, ಕಾವೇರಿ ನೀರಿನೂ ಇಲ್ಲ, ಬೋರ್ ನೀರಿನೂ ಇಲ್ಲ. ನಮಗೆ ಟ್ಯಾಂಕರ್ ಕೇಳಿದ್ರೆ ಟ್ಯಾಂಕರ್ ಬೆಲೆ ಜಾಸ್ತಿ ಹೇಳ್ತಾರೆ, ಅದು ನೀರು ತರ್ಸೋಕೆ ಆಗ್ತಾ ಇಲ್ಲ ನಮಗೆ. ಎಷ್ಟು ಹೇಳ್ತಿದ್ದಾರಮ್ಮ ಟ್ಯಾಂಕರ್ ಬೆಲೆ? ಎಷ್ಟು ಹೇಳ್ತಾರೆ? 7,000 ಹೇಳ್ತಾವ್ರೆ. 7,000 ಹೇಳ್ತಾವ್ರೆ ಸರ್. ಎಷ್ಟು? 6,000 ಲೀಟರ್ ಇದ್ದು ನೀರಿಗೆ 30,000 ಲೀಟರ್, 30,000ಕ್ಕೆ 7,000 ಹೇಳ್ತಾವ್ರೆ ಸರ್. ನಾವು ಹೆಂಗ್ ಮಾಡೋದು ಸರ್? ನಾವು 3 ಫ್ಲೋರ್ ಮೇಲೆ ಇದ್ದೀವಿ, ನೀರು ಎತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ವಯಸ್ಸಾದವರು, ಮಕ್ಕಳು ಮರಿಗಳವೆ. ಒಂದು ತಿಂಗಳಿಂದ ಪ್ರಾಬ್ಲಮ್ ಇದೆ ಸರ್ ನಮ್ಗೆ ತುಂಬ. ಈಗ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಕೂಡ ನೀವು ಯಾವ್ದಾದ್ರು ಅಸೋಸಿಯೇಷನ್ ಮೂಲಕ ಏನೋ ನೀರು ತರಿಸುವಂತ ವ್ಯವಸ್ಥೆ ಏನು ಮಾಡ್ತಾ ಇಲ್ವಾ? ಹೇಗೆ ಕೊಟ್ಟಿದ್ದೀವಿ, ವ್ಯವಸ್ಥೆ ಮಾಡ್ತಾ ಇದೀವಿ ಸರ್, ಅದನ್ನು ನೀರು ಸಿಗ್ತಾ ಇಲ್ಲ ನಮಗೆ. ಜೊತೆಗೆ ಒಂದಿಷ್ಟು ಹಿರಿಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಎಷ್ಟು ಟೈಮಿಂದ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈ ಹಿಂದೆ ಸಮಸ್ಯೆ ಇತ್ತಾ ಅಲ್ವಾ? ಇದೇ ಮೊದಲ ಬಾರಿಗೆ ಬೇಸಿಗೆಗಾಲದಲ್ಲಿ ಈ ತರ ಸಮಸ್ಯೆ ಆಗ್ತಾ ಇರೋದು? ಸರ್, ಸಮಸ್ಯೆ ಆಗಿದೆ. ನಾನು ಲೀಡರ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ನಮಗೆ ನೀರಿಲ್ಲ, ತುಂಬ ನೀವು ಬಂದ್ ಮಾಡಬೇಕು ಅಂತ. ಎಲ್ಲ ಇಲ್ಲಿ ಕೂತ್ಕೋತಾರೆ. ಇಲ್ಲಿ ಮಾಮೂಲಿ ನಮ್ಮ JH ರಾಮಚಂದ್ರನವ್ರ ಮನೆಗೂ ಹೋಗಿ ಅವ್ರನ್ನೂ ಕರೆಸ್ಬಿಟ್ಟು ಮಾತಾಡಿದ್ದೀನಿ. ತುಂಬ ಸಮಸ್ಯೆ ಆಗಿದೆ, ಹೆಣ್ಮಕ್ಳಿಗೆ ನೀರಿಲ್ಲ. ನೆನ್ನೆ ಮೊನ್ನೆ ತಮಯ ನೀರಿಲ್ಲ. ಈ ಟ್ಯಾಂಕರ್ ಅವರು ಬರೀ 300 ರೂಪಾಯಿ ಹೊಡಿತಾ ಇದ್ದವನು ಇವತ್ತಿನ ದಿನ 1,500 ರೂಪಾಯಿ ದುಡ್ಡು ಕೇಳ್ತಾನೆ. ಚಿಕ್ಕ ಟ್ಯಾಂಕರು, ದೊಡ್ಡ ಟ್ಯಾಂಕರ್ ಅಂತೂ ವಿಧಿನೇ ಇಲ್ಲ. ಏನು ಮಾಡೋದು? ಯಾರಿಗೆ ಹೇಳ್ಕೊಳ್ಳೋಣ? ಒಬ್ಬ ರಾಜಕಾರಣಿಗೆ ಹೋಗಿ ಹೇಳೋಣ ಅಂತಂದರೆ ಅವರು ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸಲ್ಲ. ಆಯ್ತಪ್ಪ ಮಾಡೋಣ ಹೋಗು ಅಂತ ನಾನು ಎಲ್ಲರನ್ನೂ ಕರೆಸೆಲ್ಲ ಕೇಳಿದ್ದೀನಿ. ಲೀಡ್ರ್ಗಳಿಗೆಲ್ಲ ಕರೆಸಿ ಹೇಳಿ, ಸಾರ್ ನಿಮ್ಮ ಕೈ ಮುಗಿತೀನಿ, ನನಗೆ ಒಂದೇ ಒಂದು ಟ್ಯಾಂಕ್ ನೀರು ಹಾಕ್ಸಿ ಸಾರ್, ನಿಮ್ಮ ದಮ್ಮಯ್ಯ ಅಂತಲೆಲ್ಲ ಗೋಗಾರ್ತಿದ್ದೀನಿ. ಏನೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ನೋಡಿ, ಎಲ್ಲರೂ ಇಲ್ಲಿ ನಿಂತಿರೋರಿಗೆಲ್ಲ ಒಂದು ತೊಟ್ಟು ನೀರಿಲ್ಲ. ನೆನ್ನೆ ಮೊನ್ನೆ ಮುಖ ತೊಳೆಯೋಕ್ಕೆ ನೀರಿಲ್ಲ. ಏನು ಮಾಡೋದು? ಇಲ್ಲಿ ಇಲ್ಲಾಂದರೆ BDAದವ್ರ ಸಮಸ್ಯೆನ ಅವರಾರು ಬಗೆಹರಿಸ್ಬೇಕು, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಇಲ್ಲ ರಾಜಕಾರಣಿಗಳು ಯಾರು ಬಂದರು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳಬೇಕು. ನಾವು ಇವು 70 ವರ್ಷ 75 ವರ್ಷ ವಯಸ್ಸಿನವರು ಈ ಗಂಡ ಹೆಂಡತಿ ಇಬ್ರು ಮುದುಕಿ ಇಲ್ಲಿ ಜೀವನ ಮಾಡ್ಕೊಂಡು ಹೆಂಗಿರ್ಬೇಕು? ಏನ್ ಸದ್ಯಕ್ಕೆ ಶ್ವೇತಾ, ಇದು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ಕೇಳಿದ್ರು ಕೂಡ ಹೇಳ್ತಿರುವಂತಹ ಸಮಸ್ಯೆ ಇದು. ನಮಗೆ ನೀರಿಗೋಸ್ಕರ ನೀರು ಕೊಡಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳನ್ನ ಕೇಳಾಯ್ತು, ಜನಪ್ರತಿನಿಧಿಗಳನ್ನ ಕೇಳಾಯ್ತು, ಆದ್ರೆ ನಮ್ಮ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಶ್ವೇತಾ. ಥ್ಯಾಂಕ್ ಯು ಸ್ವಸ್ತಿಕ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.